ಸ್ನೇಹಿತರೆ, ಇವತ್ತು ನಾವು ಮಾತನಾಡುವುದು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದ ಕರಾವಳಿ ಸಿನಿಮಾದ ಬಗ್ಗೆ. ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾವನ್ನು ಗುರುದತ್ತ ಘನಿಂಗ ನಿರ್ದೇಶಿಸಿದ್ದಾರೆ. ಕರಾವಳಿ ಕರ್ನಾಟಕದ ಸಂಸ್ಕೃತಿ, ಕಂಬಳ, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಭಾವನಾತ್ಮಕ ಸಂಬಂಧ ಹಾಗೂ ಸಂಘರ್ಷವನ್ನು ಕಥೆಯ ಪ್ರಮುಖ ಭಾಗವಾಗಿ ಸಿನಿಮಾ ತೋರಿಸಲು ಪ್ರಯತ್ನ ಮಾಡ್ತೇನೆ ಅಂತಿದೆ ಹೇಳ್ಬೋದು. ಮೊದಲಿಗೆ ಸಿನಿಮಾದ ಕಥೆಯ ಬಗ್ಗೆ ಮಾತಾಡೋಣ. ಕರಾವಳಿ ಸಿನಿಮಾ ಕಥೆ ಕ್ಯಾಟಲ್ ಬೇರೇಡರ್ ಆಗಿರುವ ಧನಂಜಯನ ಸುತ್ತನೇ ಸಾಗ್ತಾ ಇರ್ತದೆ. ತನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ಪ್ರಾಣಿಯನ್ನು ಕಳೆದುಕೊಂಡ ನಂತರ ಅದನ್ನು ಹುಡುಕಿಕೊಂಡು ಹೋಗುವ ಪ್ರಯಾಣದಲ್ಲಿ ಅವನು ಕರಾವಳಿ ಭಾಗಕ್ಕೆ ಬರುತ್ತಾನೆ. ಅದರಲ್ಲಿ ಇಲ್ಲಿ ಬಂದ ಮೇಲೆ ಅವನಿಗೆ ಕೇವಲ ಒಂದು ಪ್ರಾಣಿಯನ್ನು ಹುಡುಕುವ ಕತೆ ಮಾತ್ರ ಅಲ್ಲ, ಎದುರಾಗೋದಿಲ್ಲ ಕರಾವಳಿ ಜನಜೀವನ, ಅಲ್ಲಿನ ಸಂಸ್ಕೃತಿ, ಕಂಬಳ ಮತ್ತು ಅಲ್ಲಿನ ಜನರ ಭಾವನೆಗಳ ಜೊತೆ ಅವನ ಕತೆ ಬೆಳೆಸಿಕೊಳ್ಳುವುದು. ಇಲ್ಲಿಂದ ಸಿನಿಮಾ ಕತೆ ನಿಧಾನವಾಗಿ ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ. ಸಿನಿಮಾದಲ್ಲಿ ಕಂಬಳದ ದೃಶ್ಯಗಳು ಪ್ರಮುಖ ಆಕರ್ಷಣೆ ಆಗ್ತಾ ಇರ್ತದೆ. ಕಂಬಳದ ಸ್ಪರ್ಧೆಗಳನ್ನು ದೊಡ್ಡ ಪದರೆಯಲ್ಲಿ ನೋಡ್ತಾ ಇರಬೇಕಾದ್ರೆ ಸಿಗುವ ಅನುಭವ ಸಮೇತ ಚೆನ್ನಾಗಿರ್ತೈತೆ. ಅದರಲ್ಲೂ ಆ್ಯಕ್ಷನ್ ಮತ್ತು ವಿಜುವಲ್ ಪ್ರೆಸೆಂಟೇಷನ್ಗೆ ನಿರ್ದೇಶಕರು ಹೆಚ್ಚಿನ ಗಮನ ಕೊಟ್ಟಿರೋದು ಮತ್ತು ಆ್ಯಕ್ಷನ್ಸ್ ಆಗಲಿ ವಿಜುವಲ್ಸ್ ಆಗಲಿ ಹೆಚ್ಚಿನ ಗಮನ ಕೊಟ್ಟರೆ ಅದರಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತದೆ ನೀವು ಮೂವಿ ನೋಡಬೇಕಾದ್ರೆ. ಮತ್ತು ಕರಾವಳಿಯ ವಾತಾವರಣದಲ್ಲಿ ಸಿನಿಮಾದಲ್ಲಿ ಚೆನ್ನಾಗಿ ಕ್ಯಾಪ್ಚರ್ ಮಾಡಲಾಗುತ್ತಿದೆ. ಅಲ್ಲಿನ ಪ್ರಕೃತಿ, ಮಣ್ಣು, ಜನರ ಜೀವನ ಶೈಲಿ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಕಥೆಯ ಜೊತೆ ಕನೆಕ್ಟ್ ಮಾಡುವ ಪ್ರಯತ್ನವನ್ನು ಸಮೇತ ಮಾಡೋರೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಪ್ರಜ್ವಲ್ ದೇವರಾಜ್ ತಮ್ಮ ಪಾತ್ರಕ್ಕೆ ಬೇಕಾದ ಇಂಟೆನ್ಸಿಟಿ ತರುವ ಪ್ರಯತ್ನ ಮಾಡಿದ್ದಾರೆ. ಅವರ ಪಾತ್ರದಲ್ಲಿ ಆ್ಯಕ್ಷನ್ ಮಾತ್ರವಲ್ಲದೆ ಎಮೋಷ್ನಲ್ ಸೈಡ್ ಕೂಡ ಇದೆ. ಕೆಲವು ಸೀನ್ಸ್ನಲ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ವರ್ಕ್ ಆಗ್ತೈತೆ. ಈ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದರೆ ರಾಜ್ ಬಿ ಶೆಟ್ಟಿ ಅವರು. ರಾಜ್ ಬಿ ಶೆಟ್ಟಿ ಅವರು ನಾವು ಮೊದಲೇ ಹೇಳಬೇಕು, ಯಾವ ರೀತಿ ಕಾಮಿಡಿ ಮಾಡ್ತಾರೆ, ಯಾವ ರೀತಿ ಆ್ಯಕ್ಷನ್ ಆಗಲಿ ಪಕ್ಕ ಮಾಡ್ತಾರೆ. ಸಿನಿಮಾಗೆ ಮತ್ತಷ್ಟು ವೆಯ್ಟ್ ಕೊಡುವುದು ಅಂದರೆ ಅವರು ಪಾತ್ರ ಬಂದಾಗೆ ಕಥೆಯಲ್ಲಿ ಒಂದು ವಿಭಿನ್ನ ಜರ್ನಿ ಸಿಗುತ್ತದೆ. ಅವರ ಆ್ಯಕ್ಟಿಂಗ್ ಸಿನಿಮಾ ನೋಡುತ್ತಿರುವ ಪ್ರೇಕ್ಷಕರನ್ನೆಲ್ಲ ಅವ್ರ ಕಡೆ ಗಮನ ಸೆಳ್ತಾ ಹೋಗ್ತೈತೆ. ಇನ್ನು ಸಿನಿಮಾದ ಮತ್ತೊಂದು ಪಾಸಿಟಿವ್ ಪಾಯಿಂಟ್ ಅಂದರೆ ವಿಜುವಲ್ಸು. ಕರಾವಳಿ ಪ್ರಕೃತಿ, ಕಂಬಳದ ಮೈದಾನ, ಆ್ಯಕ್ಷನ್ ಸೀಕ್ವೆನ್ಸ್ ಮತ್ತು ವಿಲೇಜ್ ಅಟ್ಮಾಸ್ಫಿಯರನ್ನು ಸಿನಿಮ್ಯಾಟಿಕ್ ಆಗಿ ತೋರಿಸಲಾಗಿದೆ. ದೊಡ್ಡ ಸ್ಕ್ರೀನ್ನಲ್ಲಿ ಸಿನಿಮಾ ನೋಡುವವರಿಗೆ ಇದು ವಿಜುವಲ್ಸ್ ಎಕ್ಸ್ಪೀರಿಯೆನ್ಸ್ ಒಂದು ಪ್ಲಸ್ ಪಾಯಿಂಟ್ ಅಂತ. ಸಿನಿಮಾದಲ್ಲಿ ಅವ್ರು ಥಿಯೇಟ್ರಲ್ಲಿ ನೋಡ್ತಾ ಇದ್ದರೆ ಆ ವಿಜುವಲ್ಸ್ ಎಲ್ಲ ಕ್ಲಿಯರಾಗಿ ನಮಗೆ ಅರ್ಥ ಆಗ್ತಾ ಇರ್ತದೆ. ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಕೂಡ ಕೆಲವು ಪ್ರಮುಖ ಸೀನ್ಸ್ಗೆ ಎಮೋಷನ್ ಇಂಪ್ಯಾಕ್ಟ್ ಕೊಡಲು ಸಮೇತ ಸಹಾಯ ಮಾಡವೆ ಅಂತಲೇ ಹೇಳ್ಬೋದು. ಆದರೆ ಸ್ನೇಹಿತರೆ, ಸಿನಿಮಾದಲ್ಲಿ ಕೆಲವು ಸ್ವಲ್ಪ ಮೈನಸ್ ಪಾಯಿಂಟ್ ಕೂಡ ಇವೆ. ಕತೆ ತುಂಬ ದೊಡ್ಡ ಸ್ಕೋಪ್ ಹೊಂದಿದ್ದರೂ ಸ್ಕ್ರೀನ್ ಪ್ಲೇ ಕೆಲವು ಕಡೆ ಸ್ವಲ್ಪ ಸ್ಲೋ ಆಗ್ತಾ ಇರ್ತದೆ. ಅದು ಮೈನಸ್ ಪಾಯಿಂಟು. ಸ್ಕ್ರೀನ್ ಪ್ಲೇ ಒಂದೇ ಸಮಯದಲ್ಲಿ ಹಲವು ವಿಷಯಗಳನ್ನು ಹೇಳಲು ಪ್ರಯತ್ನಿಸುವುದರಿಂದ ಕೆಲವು ಇದು ಪಾರ್ಟ್ ಸಂಪೂರ್ಣವಾಗಿ ಕನೆಕ್ಟ್ ಆಗ್ತಾಯಿಲ್ಲ. ಒಂದೇ ಸಮಯದಲ್ಲಿ ಅಷ್ಟು ವಿಷಯಗಳು ಹೇಳ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗ್ಬೋದು. ಕೆಲವೊಂದು ಸೀನ್ಸು ಇನ್ನೂ ಕ್ರಿಸ್ಪಿ ಆಗಿದ್ದರೂ ಮೂವಿ ಎಕ್ಸ್ಪೀರಿಯೆನ್ಸ್ ಮತ್ತಷ್ಟು ಉತ್ತಮ ಆಗ್ತಿತ್ತು. ಕೆಲವು ಸೀನ್ ಇನ್ನು ಸ್ವಲ್ಪ ಐಪಲ್ಲಿ ಇಕ್ಕಿದರೆ ಇನ್ನೂ ಉತ್ತಮ ಆಗ್ತಾಯಿತ್ತು ಮೂವಿ. ಅದೇ ರೀತಿ ಫಾಸ್ಟ್ ಪೇಸ್ಡ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ನಿರೀಕ್ಷೆ ಮಾಡಿಕೊಂಡು ಸಿನಿಮಾ ನೋಡೋ ಹೋದವರಿಗೆ ಕೆಲವು ಪ್ರೊಟೆಸ್ಟ್ ಶೋ ಸ್ಲೋ ಅನಿಸ್ಬೋದು. ಫುಲ್ಲು ಎಂಟರ್ಟೈನ್ಮೆಂಟೇ ಇದು ಮಾಡಿಕೊಂಡು ಆ್ಯಕ್ಷನ್ನೇ ನೋಡ್ಕೊಂಡು ಹೋದರೆ ಸ್ವಲ್ಪ ಅವರಿಗೆ ಸ್ಲೋ ಅನಿಸ್ಬೋದು. ಆದರೆ ಕರಾವಳಿಯನ್ನು ಕೇವಲ ಆ್ಯಕ್ಷನ್ ಮೂವಿ ಎಂದು ನೋಡಬಾರ್ದು. ಇದು ಕರಾವಳಿಯ ಸಂಸ್ಕೃತಿ, ಮನುಷ್ಯನ ಭಾವನೆ, ಪ್ರಾಣಿಗಳ ಜೊತೆಗಿನ ಸಂಬಂಧ ಮತ್ತು ಸಂಘರ್ಷವನ್ನು ವಿಭಿನ್ನ ರೀತಿಯಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವ ಸಿನಿಮಾ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕರಾವಳಿ ಪರ್ಫಾರ್ಮೆನ್ಸ್ ಮೂವಿ ಅಲ್ಲ, ಆದರೆ ವಿಭಿನ್ನ ಕಥೆಯನ್ನು ಕನ್ನಡದಲ್ಲಿ ಹೇಳಲು ಮಾಡಿರುವ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಅಟೆಂಪ್ಟ್. ಕನ್ನಡ ಮೂವಿ ಮಾತ್ರ ಚೆನ್ನಾಗೈತೆ, ಕರಾವಳಿ ಮೂವಿ ಮಾತ್ರ ಪರವಾಗಿಲ್ಲ, ನೋಡ್ಬೋದು, ನೋಡಿ. ಮತ್ತು ಪ್ರಜ್ವಲ್ ದೇವರಾಜ್ ಅವರು ಪರ್ಫಾರ್ಮೆನ್ಸ್, ರಾಜ್ ಬಿ ಶೆಟ್ಟಿ ಅವರ ಸ್ಕ್ರೀನ್ ಪರ್ಫಾರ್ಮೆನ್ಸ್, ಕರಾವಳಿಯ ವಿಜುವಲ್ಸ್ ಮತ್ತು ಕಂಬಳದ ಸೀಕ್ವೆನ್ಸ್ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ಗಳನ್ನು ಆಗವೆ. ಸ್ಕ್ರೀನ್ ಪ್ಲೇ ಇನ್ನಷ್ಟು ಟೈಟ್ ಆಗಿದ್ದರೆ ಸಿನಿಮಾ ಇನ್ನೂ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದಾಗಿದೆ. ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಅಂತಿದೆ, ಅದೇನು ಕ್ಲಿಯರ್ ಫುಲ್ಲು ಟೈಟ್ ಆಗಿದರೆ ಇನ್ನೂ ಇಂಪ್ಯಾಕ್ಟ್ ಮಾಡ್ತಾಯಿತ್ತು ಮೂವಿ ಮಾತ್ರ. ನಿಮಗೆ ಕರಾವಳಿ ಕಲ್ಚರ್, ಕಂಬಳ ಎಮೋಷ್ನಲ್, ಡ್ರಾಮಾ ಮತ್ತು ವಿಭಿನ್ನ ರೀತಿಯ ಕಥೆಗಳು ಇಷ್ಟವಾದರೆ ಕರಾವಳಿ ಒಮ್ಮೆ ನೀವು ನೋಡ್ಬೋದು. ನಿಮಗೆ ವಿಭಿನ್ನ ರೀತಿ ಕಲ್ಚರ್ ಬಗ್ಗೆ, ನೇಚರ್ ಬಗ್ಗೆ, ಡ್ರಾಮಾ, ಎಮೋಷನ್ಸ್ ಇಂಥವು ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ರೆ ಪಕ್ಕಾ ಈ ಮೂವಿ ನಿಮಗೆ ಇಷ್ಟ ಆಗ್ತೈತಿ ಸ್ನೇಹಿತರೆ. ಅದೇ ಮಾಸ್ ಆ್ಯಕ್ಷನ್ ಮತ್ತು ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನಿರೀಕ್ಷೆ ಮಾಡಿಕೊಂಡು ಹೋಗೋರಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಡೌನ್ ಆಗ್ಬೋದು. ಫುಲ್ಲು ಆ ಥರ ಆ್ಯಕ್ಷನ್ನು ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗೋರಿಗೆ. ಕೊನೆಯದಾಗಿ ನನ್ನ ಒಪಿನಿಯನ್ ಹೇಳಬೇಕಾದ್ರೆ ಕರಾವಳಿ ಒಂದು ದೊಡ್ಡ ವಿಭಿನ್ನ ಪ್ರಯತ್ನ, ಸ್ಟ್ರಾಂಗ್ ವಿಜುವಲ್ಸ್ ಮತ್ತು ಉತ್ತಮ ಪರ್ಫಾರ್ಮೆನ್ಸ್ ಇರುವ
ಸಿನಿಮಾ. ನೀವು ಸಿನಿಮಾ ನೋಡಿದ್ದರೆ ನಿಮ್ಮ ರೇಟಿಂಗ್ ಎಷ್ಟು ಅಂತ ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ನೀವು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ.